ಮುಂದೆ ಮಾತಾಡ್ರಿ ಅಲ್ಲಿ ಮುಚ್ಚಬೇಕ್ರ ತರ ಕುಂತೀರಿ. ಅವ್ರಿಗೇನ್ ಅರ್ಥ ಬೇಕು ಪ್ರೇಕ್ಷಕರಿಗೆ? ಹಲೋ ಗೈಸ್, ನಾವಿವತ್ತು ಎಲ್ಲಿ ಹೋಗ್ತಿದ್ದೇವೆ ಗೆಸ್ ಮಾಡಿ. ಡೋಂಟ್ ಮೀ ಆಲ್ಸೋ ಹಾಯ್ ಗೈಸ್, ನಾವಿವತ್ತು ಬಂದಿರೋದು ಕಬ್ಬನ್ ಪಾರ್ಕ್ಗೆ. ನಾವಿಲ್ಲಿ ಏನೆಲ್ಲ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಈ ರೀಲ್ಸಲ್ಲಿ ನಿಮ್ಗೆ ತೋರಿಸ್ತೇನೆ. ಬಾಯ್ ಬಾಯ್. ಮಾರ್ನಿಂಗ್ 9:30 ಹಾಗೆ ಬಂದಿದ್ವಿ. ನೋಡಿ ಇದೆ ಎಂಟ್ರೆನ್ಸ್. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಳಗಡೆ ಹೋಗ್ತಾ ಇದ್ವಿ. ಇಲ್ಲಿ ಒಳಗಡೆ ತುಂಬ ಜನ ಇದ್ರು. ಅಲ್ಲೆಲ್ಲ ಚಿಕ್ಕ ಚಿಕ್ಕ ಪಪ್ಪೀಸ್ ಎಲ್ಲ ಇತ್ತು. ನಾವು ಅದ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಒಳಗಡೆ ಹೋದ್ವಿ. ಇವರೆಲ್ಲ ನನ್ನ ರೂಮ್ ಮೇಟ್ಸ್. ಹೇಳ್ಬೇಕು, ಫೋಟೋಗ್ರಾಫರ್ ನಾನು ಆಯ್ತಾ, ಒಂದಷ್ಟು ಫೋಟೋ ತೆಗ್ದಿದ್ದೀನಿ ಆದ್ರೂ ಹೋಗ್ತಿಲ್ಲ. ಈಗ ತೆಗಿತಿದ್ದೀನಿ. ಸ್ನ್ಯಾಪ್ ಅಲ್ಲೂ ತೆಗಿಬೇಕು, ನಾರ್ಮಲ್ ಕ್ಯಾಮರಾದಲ್ಲಿ. ಹಾ, ನೋಡೊಂದು ಫೋಟೋಗೋಸ್ಕರ ಎಷ್ಟು ಮಾಡ್ತಾಳೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಅವಳು. ಮುಂದೆ ಮಾತಾಡ್ರಿ ಅಲ್ಲಿ ಮುಚ್ಚಬೇಕ್ರ ತರ ಕುಂತೀರಿ. ಅವ್ರಿಗೇನ್ ಅರ್ಥ ಬೇಕು ಪ್ರೇಕ್ಷಕರಿಗೆ? ಗೈಸ್ ಹಾಯ್. ಆಕ್ಚುಲಿ ಈ ದಿನ ನಾವು 3 ಮೆಂಬರ್ಸ್ ಏನಕ್ಕೆ ಬಂದಿದ್ದೀವಿ ಅಂದ್ರೆ, ನಾವು ಏನಕ್ಕೆ ಬಂದಿದ್ದಂದ್ರೆ ಇವತ್ತು ಯಾಕೆ ಅಂಬಿಕಾ ಅವ್ರು ಕರ್ಕೊಂಡು ಬಂದಿದ್ದು. ಅಂಬಿಕಾ ಅವರೇ ಹೇಳಿ. ಪ್ಲೀಸ್ ನಾನು ಕರ್ಕೊಂಡು ಬಂದೆ ಅಂತ ಹೇಳ್ತೀನಿ. ನಾನು ಅವ್ರು ಕರ್ಕೊಂಡು ಬಂದಿದ್ದೀನಿ, ನೀನೇ ಬಂದೆ. ಯಾರು ಹೋಗೋಣ ಬಿಡು ತಾನೆ. ನಾನು ಆ್ಯಕ್ಚುಲಿ ಅಂದರೆ ಕಬ್ಬನ್ ಪಾರ್ಕ್ ಒನ್ ಟೈಮ್ ಕೂಡ ಬಂದಿರಲಿಲ್ಲ. ಮತ್ತು ಶ್ರೀದು ಸೆಂಡ್ ಆಫ್ ಪಾರ್ಟಿ ಇತ್ತು. ಸೊ ದಟ್ಸ್ ಏನಲ್ಲ ಶ್ರೀ ಸೆಂಡ ಪಾರ್ಟಿ ಒಂದು ಶ್ರೀಗೇನೆ ಮಾಡಿಲ್ಲ. ಅವರೇ ಫೋಟೋ ತಕ್ಕೊತಾರೆ, ಅವರೇ ವಿಡಿಯೋ ಮಾಡ್ಕೊಂತಾರೆ. ಬಿಸಿಲು ಬಂದಾಗ ಕರೆಕ್ಟಾಗಿ ಒಂದು ಫೋಟೋ ತೆಗಿಯಲ್ಲ. ನಂದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಬಿಸಿಲು ಬಂದಾಗ ಒಂದು ಫೋಟೋ ತೆಗಿಬೇಕು. ಪಾಪ ಶ್ರೀನ್ ಹ್ಯಾಪಿ ಮಾಡ್ತು. ನನ್ ಸೊಲೆಗ್ ಅಂದಾಳ ಮ್ಯಾಮ್ ಸುಮ್ಮನೆ ನಾನೇನು ಅಂದರೆ ನಿನ್ನ ಫೋನು ಮತ್ತು ನನ್ನ ಫೋನಲ್ಲಿ ಗ್ಯಾಲರೀಸ್ ಅಲ್ಲಿ ಎಂತ ಚೆಕ್ ಮಾಡಿದ್ರೆ ಫೋಟೋಸ್ ಯಾರ್ದೋ ಗೈಸ್ ಒಂದು ಚೆನ್ನಾಗಿ ಬಂದಿಲ್ಲ ಗೈಸ್. ಚಂದ ಬಂದಿದೆ. ಒಂದು ಎರಡು ಚೆನ್ನಾಗಿ ಅಲ್ಲ, ಒಂದು ಎರಡು ಚೆನ್ನಾಗಿತ್ತು ಅಷ್ಟೇ. ಅದೊಂದು ಡೈಲಾಗ್ ಚೆನ್ನಾಗಿದ್ರೆ ಚೆನ್ನಾಗಿ ಎಲ್ಲರೂ ಚೆನ್ನಾಗಿರ್ತಾರೆ ಗೈಸ್. ಆಫ್ ಮಾಡಲಿಕ್ಕೆ ಮತ್ತೆ ಆನ್ ಮಾಡಲಿಕ್ಕೆ, ವಿಡಿಯೋ ಮಾಡಲಿಕ್ಕೆ ಎಲ್ಲದಕ್ಕೂ ಹೋಗಿ ಆಫ್ ಮಾಡು, ಆನ್ ಮಾಡು, ವಿಡಿಯೋ ಮಾಡು. ಇವರೇ ನನ್ನ ಫ್ರೆಂಡ್ಸ್, ಓಕೆನಾ. ಒಬ್ಳು ತುಂಬ ಸೈಲೆಂಟ್, ಇನ್ನೊಬ್ಳು ಕೇಳಬೇಕಾ. ಅವಳು ಬಂದ್ಬಿಟ್ಟು ಬಿಜಾಪುರದವಳು. ಬಿಡಿ, ಹೇಳೋದೇ ಬೇಡ ಅಲ್ವಾ. ಇದೆಲ್ಲ ಮಾತಾಡಿಕೊಂಡು ತುಂಬ ಡಿಸ್ಕಸ್ ಮಾಡಿಕೊಂಡು ನಾವು ಹೊರಗಡೆ ಹೊರಟ್ವಿ. ಈ ಸ್ಪೇಸ್ ಏನಿದೆಲ್ಲ ಅಲ್ಲಿ ರೈಟ್ ಸೈಡ್ ಮಕ್ಕಳಿಗೆಲ್ಲ ಆಟ ಆಡೋಕ್ಕಿರುತ್ತೆ. ಅಲ್ಲಿಂದ ಹೊರಗಡೆ ಬಂದುಬಿಟ್ಟು ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು, ನಾನು ಲಾಸ್ಟ್ ಟೈಮ್ ಹೇಳಿದೆ ನಾನು ತಿನ್ನಲ್ಲ ಅಂತ. ಬಟ್ ನನ್ನ ಫ್ರೆಂಡ್ಸ್ ಕೇಳ್ತಾರಾ, ಒತ್ತಾಯಿಸ್ಬಿಟ್ಟು ನಾನು ಅದು ತಿನ್ನೋಕ್ಕೆ ಹೇಳಿಬಿಟ್ರು. ಅಲ್ಲಷ್ಟೇ ಅಲ್ಲ, ಜೋಳ ಇರ್ಬೋದು, ಎಲ್ಲ ಸಿಗುತ್ತೆ. ಇಲ್ಲಿ ಏನು ಮಾಡ್ತಾರಂದರೆ ಮಕ್ಕಳಿಗೆ ಸಂಡೇ ಒಂದು ಆರಾಮಾಗಿರ್ತಾರೆ. ಸೊ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಲ್ಲಿ ಪಾರ್ಕಿಗೆ ಬರ್ತಾರೆ.